ಹಾಯ್ ಹಲೋ ವೀಕ್ಷಕರೇ, ಈ ವಾರದ ಟಾಸ್ಕ್‌ಗಳು ಜೋಡಿ ಟಾಸ್ಕ್ ಆಗಿವೆ. ಹಾಗಾಗಿ ಯಾವ ಸ್ಪರ್ಧಿ ಯಾರ ಜೊತೆ ಜೋಡಿಯಾಗಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಈ ವಾರದ ಟಾಸ್ಕ್‌ಗಳು ಜೋಡಿ ಟಾಸ್ಕ್ ಆಗಿರ್ತವೆ. ಹಾಗಾಗಿ ಬಿಗ್ ಬಾಸ್ ಅವರು ಈ ವಾರದ ಸ್ಪರ್ಧಿಗಳು ಜೋಡಿಯಾಗಲು ಒಂದು ಚಟುವಟಿಕೆ ನಡೆಸಿಕೊಟ್ಟಿದ್ದಾರೆ. ಅದೇನೆಂದರೆ ಬೇಕು ಬೇಡ ಟಾಸ್ಕ್ ಆಗಿರುತ್ತದೆ. ಹಾಗಾಗಿ ಈ ಟಾಸ್ಕ್ ಯಾವ ರೀತಿ ಇತ್ತೆಂದು ನೋಡುವುದಾದರೆ, ಮನೆಯಲ್ಲಿ ಒಟ್ಟು 14 ಜನ ಸ್ಪರ್ಧಿಗಳಿದ್ದಾರೆ. ಅದರಲ್ಲಿ 6 ಜನ ಮಹಿಳಾ ಸ್ಪರ್ಧಿಗಳು ಮತ್ತು 8 ಜನ ಪುರುಷ ಸ್ಪರ್ಧಿಗಳಿದ್ದಾರೆ. ಕ್ಯಾಪ್ಟನ್‌ಗೆ ಸೇರಿ 8 ಜನ ಪುರುಷ ಸ್ಪರ್ಧಿಗಳಿದ್ದಾರೆ. ಕ್ಯಾಪ್ಟನ್‌ಗೆ ಬಿಟ್ಟರೆ 7 ಪುರುಷ ಸ್ಪರ್ಧಿಗಳು ಮತ್ತು 6 ಮಹಿಳಾ ಸ್ಪರ್ಧಿಗಳಿರುತ್ತಾರೆ. ಹಾಗಾಗಿ ಪುರುಷ ಸ್ಪರ್ಧಿಗಳು ಸ್ಟೇಜ್ ಮೇಲೆ ಬಂದು ಮಹಿಳಾ ಸ್ಪರ್ಧಿಗಳನ್ನು ಮನವೊಲಿಸಬೇಕು. ಆಗ ಮಹಿಳಾ ಸ್ಪರ್ಧಿಗಳು ಬೇಕು ಬೇಡ ಎಂಬ ಬೋರ್ಡ್ ಅನ್ನು ತೋರಿಸಬೇಕು. ಮಹಿಳಾ ಸ್ಪರ್ಧಿಗಳು ಬೇಕು ಎಂಬ ಬೋರ್ಡ್‌ಗಳು ಒಂದಕ್ಕಿಂತ ಹೆಚ್ಚು ತೋರಿಸಿದರೆ ಮಹಿಳಾ ಸ್ಪರ್ಧಿಗಳು ಆಗ ಪುರುಷ ಸ್ಪರ್ಧಿಗಳಿಗೆ ಮನವೊಲಿಸಬೇಕು. ಈ ರೀತಿ ಬೇಕು ಬೇಡ ಟಾಸ್ಕ್ ಇತ್ತು. ಹಾಗಾಗಿ ಈ ವಾರ ಯಾವ ಯಾವ ಸ್ಪರ್ಧಿಗಳು ಜೋಡಿಯಾಗಿದ್ದಾರೆ ಎಂದು ನೋಡುವುದಾದರೆ, ಮೊದಲಿಗೆ ಸ್ಟೇಜ್ ಮೇಲೆ ಧ್ರುವಂತ್ ಅವರು ಬರುತ್ತಾರೆ. ಆಗ ಧ್ರುವಂತ್ ಅವರು ಸ್ಟೇಜ್ ಮೇಲೆ ಸ್ಪೀಚ್ ಕೊಡುತ್ತಾರೆ. ನಂತರ ಎಲ್ಲಾ ಮಹಿಳಾ ಸ್ಪರ್ಧಿಗಳು ಇವರನ್ನು ಬೇಡ ಎಂಬ ಬೋರ್ಡ್ ತೋರಿಸುತ್ತಾರೆ. ಮಾಳು ಅವರು ಸ್ಟೇಜ್ ಮೇಲೆ ಬರ್ತಾರೆ. ಮಾಳು ಅವರಿಗೆ ರಕ್ಷಿತಾ ಮತ್ತು ಅಶ್ವಿನಿ ಗೌಡ ಅವರು ಬೇಕು ಎಂದು ಬೋರ್ಡ್ ಎತ್ತುತ್ತಾರೆ. ಆಗ ಮಾಳು ಅವರು ರಕ್ಷಿತಾ ಅವರನ್ನು ಚಾಯ್ಸ್ ಮಾಡುತ್ತಾರೆ. ನಂತರ ಅಭಿ ಅವರು ಬರುತ್ತಾರೆ. ಅಭಿ ಅವರಿಗೆ ಕಾವ್ಯ ಮತ್ತು ಸ್ಪಂದನ ಅವರು ಬೋರ್ಡ್ ಎತ್ತಿರುತ್ತಾರೆ. ಅಭಿ ಅವರು ಸ್ಪಂದನ ಅವರಿಗೆ ಚೂಸ್ ಮಾಡುತ್ತಾರೆ. ತದನಂತರ ರಜತ್ ಅವರು ಬರ್ತಾರೆ. ರಜತ್ ಅವರಿಗೆ ಕಾವ್ಯ, ಅಶ್ವಿನಿ ಗೌಡ, ಚೈತ್ರ ಅವರು ಬೋರ್ಡ್ ಎತ್ತಿರುತ್ತಾರೆ ಬೇಕು ಎಂದು. ಅವಾಗ ರಜತ್ ಅವರು ಚೈತ್ರ ಅವರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ತದನಂತರ ರಘು ಅವರು ಬರ್ತಾರೆ. ರಘು ಅವರಿಗೆ ಅಶ್ವಿನಿ ಗೌಡ ಮತ್ತು ಕಾವ್ಯ ಅವರು ಬೇಕು ಎಂದು ಬೋರ್ಡ್ ಎತ್ತುತ್ತಾರೆ. ಅವಾಗ ರಘು ಅವರು ಅಶ್ವಿನಿ ಗೌಡ ಅವರನ್ನು ಚಾಯ್ಸ್ ಮಾಡುತ್ತಾರೆ. ತದನಂತರ ಗಿಲ್ಲಿ ನಟ ಅವರು ಬರುತ್ತಾರೆ. ಗಿಲ್ಲಿ ನಟ ಅವರಿಗೆ ಕಾವ್ಯ ಅವರು ಚಾಯ್ಸ್ ಮಾಡುತ್ತಾರೆ. ಅಂದರೆ ಬೇಕು ಎಂಬ ಬೋರ್ಡ್ ಎತ್ತಿರುತ್ತಾರೆ. ಹಾಗಾಗಿ ಗಿಲ್ಲಿ ನಟ ಅವರು ಕಾವ್ಯ ಅವರಿಗೆ ಚಾಯ್ಸ್ ಮಾಡುತ್ತಾರೆ. ತದನಂತರ ಕೊನೆಯದಾಗಿ ಸೂರಜ್ ಅವರು ಬರುತ್ತಾರೆ. ಸೂರಜ್ ಅವರು ರಾಶಿಕಾ ಅವರಿಗೆ ಚಾಯ್ಸ್ ಮಾಡುತ್ತಾರೆ. ಹಾಗಾಗಿ ಈ ಜೋಡಿ ಟಾಸ್ಕ್ ನಲ್ಲಿ ಯಾರು ಯಾರಿಗೆ ಜೋಡಿಯಾಗಿದ್ದಾರೆ ಎಂದು ಇನ್ನೊಮ್ಮೆ ನೋಡೋದಾದ್ರೆ, ಗಿಲ್ಲಿ ನಟ ಅವರು ಕಾವ್ಯ ಅವರ ಜೊತೆ ಜೋಡಿಯಾಗಿದ್ದಾರೆ. ರಘು ಅವರು ಅಶ್ವಿನಿ ಗೌಡ ಅವರ ಜೊತೆ ಜೋಡಿಯಾಗಿದ್ದಾರೆ. ಅಭಿ ಅವರು ಸ್ಪಂದನಾ ಅವರ ಜೊತೆ ಜೋಡಿಯಾಗಿದ್ದಾರೆ. ಸೂರಜ್ ಅವರು ರಾಶಿಕಾ ಶೆಟ್ಟಿ ಅವರ ಜೊತೆ ಜೋಡಿಯಾಗಿದ್ದಾರೆ. ಮಾಳು ಅವರು ರಕ್ಷಿತಾ ಜೊತೆ ಜೋಡಿಯಾಗಿದ್ದಾರೆ ಮತ್ತು ರಜತ್ ಅವರು ಚೈತ್ರ ಅವರ ಜೊತೆ ಜೋಡಿಯಾಗಿದ್ದಾರೆ. ಧ್ರುವಂತ್ ಅವರಿಗೆ ಯಾವ ಮಹಿಳಾ ಸ್ಪರ್ಧೆಯೂ ಕೂಡ ಬೇಕು ಎಂಬ ಬೋರ್ಡ್ ಎತ್ತಿಲ್ಲ. ಹಾಗಾಗಿ ಧ್ರುವಂತ್ ಅವರು ಒಂಟಿಯಾಗಿದ್ದಾರೆ. ಧ್ರುವಂತ್ ಅವರಿಗೆ ಬಿಗ್ ಬಾಸ್ ಏನು ಹೇಳುತ್ತಾರೋ ಅದು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವೀಕ್ಷಕರೇ, ಇದಾಗಿತ್ತು ಈ ವಾರದ ಟಾಸ್ಕ್ಗಳಿಗಾಗಿ ಜೋಡಿ ಆಗಿರುವ ಸ್ಪರ್ಧಿಗಳ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK 12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಯಾವ ಜೋಡಿ ಇಷ್ಟ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.